ಹಾಯ್ ಫ್ರೆಂಡ್ಸ್, ಕುಬ್ಬಿ ಕಿಚನ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿಂದ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈ ಚಿಕನ್ನು ಮುಂದೆ ಯಾವ ಚಿಕನ್ ಕಬಾಬ್ಗಿನ್ನ ಏನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನ್ ವೆಜ್ಗಿನ್ನ ತುಂಬ ಚೆನ್ನಾಗಿರುತ್ತೆ. ಈ ಎಳೆ ಹಲಸಿನಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ, ಅದನ್ನು ತಕ್ಷಣ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಆಮೇಲೆ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಟು ಈ ಕಟ್ ಮಾಡ್ಕೊಂಡಿರ್ತಕ್ಕಂಥ ಈ ಹಲಸಿನಕಾಯಿ ಪೀಸ್ಗಳೆಲ್ಲ ಸ್ವಲ್ಪ ನೀರು ಹಾಕಿ ಒಂದೆರಡು ವಿಷಲ್ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಎಳೆದಿರುತ್ತಲ್ವ, ಅದು ಆಲ್ರೆಡಿ 2 ವಿಷಲ್ ಸಾಕು. ಆಮೇಲೆ 2 ವಿಷಲ್ ಬಂದಾದಮೇಲೆ ನೀರ ತೆಗೆದು ಪೀಸ್ಗಳನ್ನೆಲ್ಲ ಈ ಥರ ಸೋಸಿಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕಬಾಬ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಸ್ಪೂನು ಕಬಾಬ್ ಪೌಡರು, 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, ಆಮೇಲೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ ಮೊಟ್ಟೆದು ವೈಟ್ ಏನಿದೆ ಅದನ್ನು ಹಾಕೊಂಡ್ರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊಟ್ಟೆದು ವೈಟ್ ಇರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಕ್ಕೊಂಡಿಲ್ಲ ಅಂದರೂ ಚೆನ್ನಾಗಿರುತ್ತೆ. ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಅದು ಎಳೆ ಹಲಸಿನಕಾಯಿ ಆಗಿರೋದ್ರಿಂದ ಕುಕ್ಕರಲ್ಲಿ 2 ವಿಷಲ್ ಬೇಯಿಸ್ಕೊಂಡಿರ್ತೀವಿ. ಮತ್ತು ಈ ಮಸಾಲೆನ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಅದಕ್ಕೆಲ್ಲ ಹಚ್ಬಿಟ್ಟು ಒಂದು ಅರ್ಧ ಗಂಟೆ 20 ನಿಮಿಷ ಇಟ್ಟರೆ ಸಾಕು. ಕ್ಲೀನಾಗಿ ಕಲಿಸ್ಕೋಬೇಕು. ಮೊಟ್ಟೆ ತಿಂದೇ ಇರೋರು ಹಾಕ್ಕೊಂಡಲ್ಲಿ ಹಂಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಕೋ ಟೇಸ್ಟು, ಮೊಟ್ಟೆ ಹಾಕ್ದಲೇ ಮಾಡಿದಿರೋ ಟೇಸ್ಟ್ ಎರಡು ಒಂದೇ ಥರ ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಮೊಟ್ಟೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈ ಥರ ಕಲಿಸ್ಕೋಬೇಕು ಅದನ್ನು ನೀಟಾಗಿ ಮಾಡ್ಕೊಳ್ಳಿ. ನಾನ್ ವೆಜ್ ತಿಂದೇ ಇರೋರು ತಿನ್ನೋರು ತಿನ್ಬೋದು. ಹಲಸಿನನ್ನು ಸಿಗುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಳ್ಳಿ. ಇವಾಗ ಬೇಯಿಸಿ ಸೋಸಿಟ್ಕೊಂಡಿದ್ದೆ ಹಲಸಿನಕಾಯಿ ಪೀಸ್ಗಳು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪ್ರತಿ ಒಂದು ಪೀಸಿಗೂ ಆ ಮಸಾಲೆ ಎಲ್ಲ ಕ್ಲೀನಾಗಿ ಕಲಿಸ್ಬೇಕು, ಎಲ್ಲ ಇಟ್ಕೊಳ್ಳೋಂಗೆ. ಮಕ್ಕಳು ತಿಂತಾರೆ, ದೊಡ್ಡವರು ತಿನ್ಬೋದು. ನೋಡಿದ ತಕ್ಷಣ ಚಿಕನ್ ಮಟನ್ ಕಬಾಬ್ ಥರನೇ ಇರುತ್ತೆ, ತಕ್ಷಣ ಯಾರಿಗೂ ಇದು ಹಲಸಿನಕಾಯಿಂದ ಮಾಡಿರೋದು ಅಂತ ಅನಿಸೋದೇ ಇಲ್ಲ. ಆಮೇಲೆ ಒಂದು ಅರ್ಧ ಗಂಟೆ ಅದು ಮಸಾಲೆ ಹಚ್ಚಿ ಇಟ್ಟಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಆಯಿತು. ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದೊಂದಾಗಿ ಬಿಡ್ತಾಯಿದ್ದೀವಿ. ಈಗ ಮಸಾಲೆಯಲ್ಲಿ ಸ್ವಲ್ಪ ನೆಂದಿದೆ, ಆಲ್ರೆಡಿ ಬೇಯಿಸಿರೋದು, ಮತ್ತು ಎಳೆ ಹಲಸಿನಕಾಯಿದ್ರಿಂದ 5 ನಿಮಿಷ ಬೆಂದರೆ ಸಾಕು. ಮಸಾಲೆ ಇಟ್ಕೊಂಡ್ರೆ ಸಾಕು, ಅದಕ್ಕೆ ಬೇಗನೆ ಬೆಂದ್ಬಿಡುತ್ತೆ. ಮಸಾಲೆ ಹಚ್ಚಿಟ್ರೆ ಬೇಗನೆ ಆಗಿಬಿಡುತ್ತೆ. ಇದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಯಾವ ಚಿಕನ್ ಮಟನ್ ಕಬಾಬ್ ಕೂಡ ಇದ್ರ ಮುಂದೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೋಡಿ ಸಕ್ಕತ್ತಾಗಿ ಬಂದಿದೆ. ಮಾಡ್ಕೊಳ್ಳಿ. ಈಗ 1 ಟ್ರಿಪ್ ಬೇಯಿಸ್ಕೊಂಡಿದ್ದೀನಿ. ನೋಡಿರಿ ಕಲರ್ ಎಷ್ಟು ಚೆನ್ನಾಗಿದೆ, ಕಲರ್. ಮಾಡ್ಕೊಳ್ಳಿ. ಆಯಿತು, ಎಲ್ಲ ಕರ್ಕೊಂಡಿದ್ದೀನಿ. ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.